ಸರಿಗಮಪ ವೇದಿಕೆಯ ಮೇಲೆ ಬಾಗಲಕೋಟೆಯಲ್ಲಿ ಅದ್ದೂರಿಯಾಗಿರುವಂತಹ ಸ್ಟೇಜ್ ಸೆಟ್ ಹಾಕಿದ್ರಲ್ಲ. ಸೊ ಇಲ್ಲಿ ಬಾಳು ಬೆಳಗುಂದಿಯ ಅದ್ಭುತವಾದಂತ ಪತ್ನಿ ಮಾಲಾಶ್ರೀ ಅವರ ಸೀಮಂತ ಶಾಸ್ತ್ರವನ್ನು ಕೂಡ ಸರಿಗಮಪ ಟೀಮ್ ಮೆಂಬರ್ಸ್ ಮಾಡ್ತಾರೆ. ಪ್ರೀತಿಯಿಂದ ಮುತ್ತನ್ನು ಕೂಡ ಕೊಡ್ತಾರೆ. ಆಂಕರ್ ಅನುಶ್ರೀ ಅವರು, ವಿ.ಪಿ. ಸರ್ ಆಗಿರ್ಬೋದು, ಅರ್ಜುನ್ ಜನ್ಯ ಅವರು, ರಾಜೇಶ್ ಕೃಷ್ಣನ್ ಅವರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ವೇದಿಕೆಯ ಮೇಲೆ ಬಾಳು ಬೆಳಗುಂದಿ ಪತ್ನಿಯನ್ನ ನೋಡಿ. ಸೀಮಂತ ಶಾಸ್ತ್ರ ತುಂಬಾನೇ ಸಾಂಪ್ರದಾಯಿಕವಾಗಿ ಜರುಗಿದೆ. ಬಾಗಲಕೋಟೆಯಲ್ಲಿ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಬಾಳು ಬೆಳಗುಂದಿಗೆ ಇದೆ. ಸನ್ಮಾನವನ್ನ ಮಾಡ್ತಾರೆ. ಇವರ ಒಂದು ಎಂಟ್ರಿ ಸೂಪರ್ ಆಗಿತ್ತು. ಮತ್ತೆ ಡಿವೋರ್ಸ್ ಅವರ ಬರ್ತ್ಡೇಗೂ ಕೂಡ ವಿಶ್ ಮಾಡ್ತಾರೆ, ಹಾಡನ್ನ ಆಡ್ತಾರೆ. ಸೂಪರ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಬಾಳು ಅವರು. ಎಲ್ರಿಗೂ ಕೂಡ ಇಷ್ಟ ಇವರು, ಯಾಕೆಂದ್ರೆ ಅವರು ಮುಂಚೆಯಿಂದಲೂ ಕೂಡ ತುಂಬಾನೇ ಹೆಸರುವಾಸಿ. ಇವರದ್ದೇ ಆದಂತಹ ಚಾನೆಲ್ ಇದೆ, ಮತ್ತೆ ಸಾಂಗ್ಸ್ ಗಳು ತುಂಬಾನೇ ಆಡಿದ್ದಾರೆ. ಈಗಾಗಲೇ ಸಾಕಷ್ಟು ರಿಲೀಸ್ ಕೂಡ ಆಗಿದೆ. ಸಾಕಷ್ಟು ಉತ್ತರ ಕರ್ನಾಟಕದ ಮಂದಿಗೆ ಇವರು ಅಂದ್ರೆ ಪಂಚ ಪ್ರಾಣ. ಸಾಕಷ್ಟು ಜನ ಟ್ಯಾಟೂ ಕೂಡ ಹಾಕ್ಸ್ಕೊಂಡಿದ್ದಾರೆ. ಇವರ ಪತ್ನಿಯ ಸೀಮಂತ ಕಾರ್ಯಕ್ರಮ ಶಾಸ್ತ್ರವನ್ನ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. ತುಂಬಾ ಅಂದ್ರೆ ಖುಷಿ ಪಡ್ತಾರೆ ಬಾಳು ಬೆಳಗುಂದಿ. ಎಲ್ರಿಗೂ ಕೂಡ ವಿಶ್ ಮಾಡ್ತಾರೆ. ಈ ರೀತಿಯ ಒಂದು ಪ್ರೀತಿ ಕೊಟ್ಟಿದ್ದಕ್ಕೆ ನಿಜಕ್ಕೂ ಕೂಡ ಮರೆಯಕ್ಕಂತೂ ಸಾಧ್ಯ ಇಲ್ಲ ಈ ಒಂದು ಅದ್ಭುತ ಕ್ಷಣ ಅಂತ. ಇವರೇ ಬಾಳು ಬೆಳಗುಂದಿ ಅವರ ಪತ್ನಿ, ನೋಡ್ತಾ ಇರ್ಬೋದು. ಸೊ ಇನ್ನೇನು ಕೆಲವು ದಿನಗಳಲ್ಲಿ ಪುಟ್ಟ ಕಂದನ ಆಗಮನ ಕೂಡ ಆಗುತ್ತೆ. ಸೊ ಬಹಳಷ್ಟು ಖುಷಿಯಾಗಿದ್ದಾರೆ, ಸಂಭ್ರಮದಲ್ಲಿ ತೇಲುತ್ತಿದ್ದಾರೆ. ವಿ.ಪಿ. ಸರ್ ಆಗಿರ್ಬೋದು, ಜಡ್ಜಸ್ ಗಳು ಎಲ್ಲರೂ ಕೂಡ ಅಷ್ಟೇ ಬಾಳು ಅವರಿಗೆ ವಿಶ್ ಅನ್ನ ಮಾಡಿದ್ದಾರೆ. ಯಾವಾಗ್ಲೂ ಕೂಡ ಇದೇ ರೀತಿ ಖುಷಿಯಾಗಿ ಇವತ್ತಿನ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತ. ಸಿಕ್ಕಾಪಟ್ಟೆ ಕ್ರೌಡ್ ಕೂಡ ಇತ್ತು. ಅದ್ದೂರಿಯಾಗಿರುವಂತಹ ಒಂದು ಸೆಟ್ ಸ್ಟೇಜ್ ಅನ್ನ ಹಾಕಿರ್ತಾರೆ. ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಅಂತೂ ಸೂಪರ್ ಆಗಿ ನಡೀತು. ಬಾಳು ಬೆಳಗುಂದಿ ಅವರ ಪತ್ನಿ ಹೆಸರು ಮಾಲಾಶ್ರೀ ಅಂತ. ತುಂಬಾನೇ ಖುಷಿಯಾಗಿದ್ದಾರೆ. ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡ್ತಾ ಇರ್ಬೋದು. ವೇದಿಕೆ ಮೇಲೆ ಕರೆಸಿ ಸೀಮಂತ ಶಾಸ್ತ್ರವನ್ನ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಜಡ್ಜಸ್ ಗಳಿಗೂ ಕೂಡ ಅಷ್ಟೇನೆ ಹೃತ್ಪೂರ್ವಕ ಧನ್ಯವಾದವನ್ನ ಬಾಳು ಬೆಳಗುಂದಿ ತಿಳಿಸ್ತಾರೆ. ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್. ಅದನ್ನ ಮಾತಿನಲ್ಲಿ ಒಂದು ವರ್ಣಿಸಕ್ಕೆ ಸಾಧ್ಯನೇ ಇಲ್ಲ. ಸೊ ಅಷ್ಟೊಂದು ಜನರ ಸಮ್ಮುಖದಲ್ಲಿ ಒಂದು ಶ್ರೀಮಂತ ಶಾಸ್ತ್ರವನ್ನ ಮಾಡಿದ್ದು ನಿಜಕ್ಕೂ ಕೂಡ ಸೂಪರ್. ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರು ಇಬ್ಬರು ಕೂಡ ಆಗಾಗ ಹೆಚ್ಚಾಗಿ ಕಾಣಿಸ್ಕೋತಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳಷ್ಟು ಆಕ್ಟಿವ್ ಆಗಿರ್ತಾರೆ. ಸಾಕಷ್ಟು ಸಾಂಗ್ಸ್ ಗಳನ್ನ ಇಲ್ಲಿ ತನಕ ಮಾಡಿದ್ದಾರೆ. ಎಲ್ಲಾ ಕಡೆ ಒಂದು ಫೇಮಸ್. ಉತ್ತರ ಕರ್ನಾಟಕದ ಮಂದಿಗೆ ಬಾಳು ಬೆಳಗುಂದಿ ಅಂದ್ರೆ ತುಂಬಾನೇ ಗೊತ್ತು. ಆದ್ರೆ ಬೆಂಗಳೂರು ಕಡೆ ಎಲ್ಲ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸರಿಗಮಪಗೆ ಬಂದ ಮೇಲೆ ಇವರು ಸಿಕ್ಕಾಪಟ್ಟೆ ಫೇಮಸ್ ಆದ್ರು, ಪರಿಚಯ ಆದ್ರು. ಇನ್ನಷ್ಟು ಜನರು ಇವರನ್ನ ಲೈಕ್ ಮಾಡಕ್ಕೆ ಕೂಡ ಶುರು ಮಾಡಿದ್ರು.